ಹಾಯ್ ನಮಸ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ಬರ್ತ್ ಸರ್ಟಿಫಿಕೇಟ್ ಅನ್ನು ಯಾವ ರೀತಿಯಾಗಿ ನಾವು ಸೇವಾ ಸಿಂಧುವಿನ ಮುಖಾಂತರ ಪ್ರಿಂಟ್ ಅನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಗೆಳೆಯರೇ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ನನ್ನ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂದರೆ ಈ ರೀತಿಯಾದ ವಿಡಿಯೋಸ್ಗಳನ್ನು ಈ ಒಂದು SK ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಶನ್ ಬರುವಗೋಸ್ಕರ ಬೆಲ್ ಐಕನ್ ಮೇಲೆ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಗೆಳೆಯರೇ, ಹಾಗಾದರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ನಾನು ನನ್ನ ಲ್ಯಾಪ್ಟಾಪ್ ಸ್ಕ್ರೀನನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಹಾಯ್ ನಮಸ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋದ ಮುಖಾಂತರ ಬರ್ತ್ ಸರ್ಟಿಫಿಕೇಟ್ ಅನ್ನು ಯಾವ ರೀತಿಯಾಗಿ ನಾವು ಪ್ರಿಂಟ್ ತೆಗೆದುಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಗೆಳೆಯರೇ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂದರೆ ಈ ರೀತಿಯಾದ ವಿಡಿಯೋಸ್ಗಳನ್ನು ಈ ಒಂದು SK ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮ್ಮ ಹತ್ರ ಬರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ. ಹಾಗಾದರೆ ಗೆಳೆಯರೇ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಈ ರೀತಿ ಕ್ರೋಮ್ ಬ್ರೌಸರ್ ಓಪನ್ ಆದ ನಂತರ ಸರ್ಚ್ ಬಾಕ್ಸ್ದಲ್ಲಿ ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿ. ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿದಾಗ ಈ ರೀತಿಯಾದ ವೆಬ್ಸೈಟ್ ಬರುತ್ತೆ. ಇದರ ಮೇಲೆ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸೇವಾ ಸಿಂಧುವಿನ ಲಾಗಿನ್ ಪೇಜನ್ನು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಯೂಸರ್ ನೇಮನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಈ ರೀತಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಒಂದು ಪೋರ್ಟಲ್ಗೆ ಲಾಗಿನ್ ಆಗ್ತೀರಿ. ಗೆಳೆಯರೆ, ಈ ಒಂದು ಪೋರ್ಟಲ್ಗೆ ನೀವು ಲಾಗಿನ್ ಆಗಬೇಕಾದ್ರೆ ಮೊದಲಿಗೆ ಈ ಒಂದು ಪೋರ್ಟಲ್ಗೆ ರಿಜಿಸ್ಟರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನ್ಯೂ ಯೂಸರ್ ರಿಜಿಸ್ಟರ್ ಹೇರ್ ಅಂತೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ID ಮತ್ತು ಯೂಸರ್ ಐಡಿಯನ್ನು ತಗೊಂಡು ಯೂಸರ್ ID ಮತ್ತು ಪಾಸ್ವರ್ಡನ್ನು ತಗೊಂಡು ಇದಕ್ಕೆ ಲಾಗಿನ್ ಅನ್ನು ಪಡೆಯಲು ಸಾಧ್ಯ ಆಗುತ್ತೆ. ಗೆಳೆಯರೆ, ಈ ರೀತಿಯಾಗಿ ಲಾಗಿನ್ ಆಗಿದೆ ನೋಡಿ. ಆನಂತರ ಅಪ್ಲೈ ಫಾರ್ ಸರ್ವಿಸಸ್ ಅಂತೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ವೇವ್ ಆಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೋಡಿ, ಇಲ್ಲಿ ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಬರ್ತ್ ಅಂತೇಳಿ ಟೈಪ್ ಮಾಡಿ. ಈ ರೀತಿ ಬರ್ತ್ ಅಂತೇಳಿ ಟೈಪ್ ಮಾಡಿದಾಗ ಇಲ್ಲಿ SSLC ಫೇಲ್ ಮಾರ್ಕಸ್ ಕಾರ್ಡ್ ವಿತ್ ಡೇಟ್ ಆಫ್ ಬರ್ತ್ ಅಂತೇಳಿ ಬಂದಿದೆ. ಆನಂತರ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತೇಳಿ ಬಂದಿದೆ. ಆನಂತರ ಅಪ್ಲಿಕೇಶನ್ ಫಾರ್ ಬರ್ತ್ ರಿಜಿಸ್ಟ್ರೇಷನ್ ಅಂತೇಳಿ ಬಂದಿದೆ. ಈ ಬರ್ತ್ ರಿಜಿಸ್ಟ್ರೇಷನ್ ಅನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬಹುದು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಗೆಳೆಯರೆ, ಈಗ ನಾನು ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್, ಇದು ಯಾವ ರೀತಿಯಾಗಿ ಬರ್ತ್ ಸರ್ಟಿಫಿಕೇಟ್ ಅನ್ನು ನಾವು ಮರು ಪ್ರಿಂಟ್ ಅನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳಬಹುದು. ಇಲ್ಲಿ ನೋಡಿ, ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ, ಡೈರೆಕ್ಟರ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂಥೇಳಿ ಬರುತ್ತೆ. ಇಲ್ಲಿ ಜನನ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ದು ಈ ರೀತಿ ಬಂದಿರುತ್ತೆ. ಇಲ್ಲಿ ನೋಟದಲ್ಲಿ ಓನ್ಲಿ ಡಿಜಿಟಲಿ ಸೈನ್ಡ್ ಬರ್ತ್ ಸರ್ಟಿಫಿಕೇಟ್ ಕ್ಯಾನ್ ಬಿ ಪ್ರಿಂಟೆಡ್ ಥ್ರೂಟ್ ದಿಸ್ ಸರ್ವಿಸಸ್ ಅಂತೇಳಿದೆ. ಇಲ್ಲಿ ಸಹಿ ಡಿಜಿಟಲಿ ಮಾಧ್ಯಮದಿಂದ ಸಹಿ ಮಾಡಲಾಗಿದ್ದ ಒಂದು ಬರ್ತ್ ಸರ್ಟಿಫಿಕೇಟನ್ನು ಇಲ್ಲಿಂದ ನಾವು ಪ್ರಿಂಟನ್ನು ತೆಗೆದುಕೊಳ್ಳಬಹುದು. ಯಾವುದೇ ರೀತಿ ನಿಮಗೆ ಫಿಸಿಕಲಿ ಸಹಿಯನ್ನು ಬೇಕಾಗಿರುವುದಿಲ್ಲ. ಹಾಗಾಗಿ ಈ ರೀತಿಯ ಒಂದು ಸೇವಾ ಸಿಂಧುವಿನಲ್ಲಿ ಒಂದು ಆಪ್ಷನ್ ಅನ್ನು ಕೊಟ್ಟಿರುವಂಥದ್ದು, ಎಲ್ಲಿ ಬೇಕಾದಲ್ಲಿ ನಾವು ಬರ್ತ್ ಸರ್ಟಿಫಿಕೇಟನ್ನು ಪ್ರಿಂಟ್ ತೆಗೆದುಕೊಳ್ಳಬಹುದು ಅಂಥೇಳಿ. ಆನಂತರ ಇಲ್ಲಿ ಸರ್ಚ್ ಡಾಟಾ ಮೇಲೆ ನೋಡಿ, ಇಲ್ಲಿ ಡೂ ಯು ಹ್ಯಾವ್ ದ ರಿಜಿಸ್ಟ್ರೇಷನ್ ನಂಬರ್ ಆಫ್ ದ ಪ್ರಿವಿಯಸ್ ಇಶ್ಯೂ ಸರ್ಟಿಫಿಕೇಟ್ ಅಂತೇಳಿ ಇದೆ ನೋಡಿ. ಇಲ್ಲಿ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ನಿಮ್ಮ ಕಡೆ ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಅದರ್ವೈಸ್ ನೋ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಆನಂತರ ನಿಮ್ಮದೊಂದು ಹೆಸರು ಕೇಳುತ್ತೆ. ಕರೆಕ್ಟಾಗಿ ಹೆಸರನ್ನು ಮೆನ್ಷನ್ ಮಾಡಿದರೆ ನಿಮಗೆ ಒಂದು ಬರ್ತ್ ಸರ್ಟಿಫಿಕೇಟನ್ನು ಪ್ರಿಂಟ್ ಮಾಡಿಕೊಳ್ಳಲು ಬರುತ್ತೆ. ಈಗ ನನ್ನ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇದೆ. ರಿಜಿಸ್ಟ್ರೇಷನ್ ನಂಬರ್ ಥ್ರೂ ನಾನು ಬರ್ತ್ ಸರ್ಟಿಫಿಕೇಟನ್ನು ಪ್ರಿಂಟ್ ತೆಗಿತಾ ಇದ್ದೇನೆ. ಅದಕ್ಕೋಸ್ಕರಾಗಿ ಇಲ್ಲಿ ನೋಡಿ, ನಾನು
ಬರ್ತ್ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿದ್ದೇನೆ. ಆನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಚೈಲ್ಡ್ ಡೀಟೇಲ್ಸ್ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ತೋರಿಸುತ್ತೆ. ಆನಂತರ ಚೈಲ್ಡ್ ನೇಮ್ ಇಲ್ಲಿ ತೋರಿಸುತ್ತೆ. ಆನಂತರ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಆನಂತರ ಸೆಕ್ಸ್ ಇಲ್ಲಿ ತೋರಿಸ್ತಾ ಇದೆ, ಮೇಲಾ ಫಿಮೇಲ್ ಅಂತೇಳಿ. ಆನಂತರ ಫಾದರ್ ನೇಮ್ ಇದೆ, ಮದರ್ ನೇಮ್ ಕರೆಕ್ಟಾಗಿ ಇದೆ ಅನ್ನೋದನ್ನು ನೀವು ತಿಳಿದುಕೊಂಡು ಇಲ್ಲಿ ನೋಡಿ ಸಿಲೆಕ್ಟ್ ದ ಕರೆಕ್ಟ್ ರೆಕಾರ್ಡ್ ಫಾರ್ ಪ್ರಿಂಟ್ ಅಂತ ಹೇಳಿದೆ. ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿದ ನಂತರ ಇಲ್ಲಿ ನಂಬರ್ ಆಫ್ ಕಾಪೀಸ್ ಫಾರ್ ಪ್ರಿಂಟ್ ಅಂತ ಹೇಳಿದೆ ನೋಡಿ. ಇಲ್ಲಿ ನೀವು ಎಷ್ಟು ಕಾಪಿ ಒಂದು ಪ್ರಿಂಟನ್ನು ತೆಗೆದುಕೊಳ್ಳಬಹುದು ಅಂತೀರಾ ಅಷ್ಟು ಇಲ್ಲಿ ಈ ರೀತಿಯಾಗಿ ಕಾಪಿ ಪ್ರಿಂಟನ್ನು ತೆಗೆದುಕೊಳ್ಳಿ. ಆನಂತರ ನೋಡಿ ಇಲ್ಲಿ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ನೀವು ಎಂಟರ್ ಮಾಡಿ. ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೋಡಿ ಗೆಳೆಯರೆ ಈ ರೀತಿಯಾದ ಪೇಜನ್ನು ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಶೋ ಆಗ್ತಾ ಇರುತ್ತೆ. ಆನಂತರ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಸರ್ವಿಸ್ ಚಾರ್ಜ್ ಇರುವಂಥದ್ದು, ಸರ್ವಿಸ್ ಚಾರ್ಜ್ ಟೋಟಲ್ ಆಗಿ ಇಷ್ಟು ಪೇ ಮಾಡಬೇಕಾಗತ್ತೆ. ಆನಂತರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ನಾನು ಗ್ರಾಮೋನ್ ಲಾಗಿನ್ ಥ್ರೋ ತೋರಿಸ್ತಾ ಇದ್ದೇನೆ. ನೀವು ಸೇವಾ ಸಿಂಧುವಿನ ಲಾಗಿನ್ ಥ್ರೋ ಕೂಡ ತೆಗಿಲಿಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ನನಗೆ ಪಾಸ್ವರ್ಡ್ ಕೇಳ್ತಾ ಇದೆ, ಗ್ರಾಮೋನ್ದೊಂದು ಪಾಸ್ವರ್ಡನ್ನು ಕೇಳ್ತಾ ಇದೆ. ಅದಕ್ಕೋಸ್ಕರಾಗಿ ಇಲ್ಲಿ ಗ್ರಾಮೋನ್ದು ಪಾಸ್ವರ್ಡ್ ಹಾಕಿದ್ದೀನಿ. ಆನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಆನಂತರ ನೋಡಿ ಸೇವಾ ಸಿಂಧುವಿನ ಫೀಸ್ ಈ ರೀತಿ ಕೇಳುತ್ತೆ. ನಿಮ್ದೊಂದು ಗ್ರಾಮೋನ್ ಲಾಗಿನ್ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಪೇಮೆಂಟ್ ಮಾಡಲು ಆಪ್ಷನ್ ಬರುತ್ತೆ. ಆ ಒಂದು ಪೇಮೆಂಟ್ ಮೋಡನ್ನು ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಪೇಮೆಂಟ್ ಮಾಡ್ಬೋದು. ಇಲ್ಲಿ ಗ್ರಾಮೋನ್ ಥ್ರೋ ಮಾಡಬೇಕಾದ್ರೆ ಇಲ್ಲಿ ಸೇವಾ ಸಿಂಧುವಿನ ಫೀಸ್ ಪೇಮೆಂಟ್ ಅಂತೇಳಿ ಬರುತ್ತೆ. ಇಲ್ಲಿ ಒನ್ ಕ್ಲಿಕ್ ಮಾಡಿ. ಆನಂತರ ಆ್ಯಡ್ ಟು ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮದೊಂದು ಮೊಬೈಲ್ ನಂಬರನ್ನು ಈ ರೀತಿ ಎಂಟರ್ ಮಾಡಿ. ಆನಂತರ ಇಲ್ಲಿಯೂ ಕೂಡ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಸೇಮ್ ಆ್ಯಸ್ ಇಟ್ ಈಸ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ಕ್ಯಾಶ್ ಕೇಳ್ತಾ ಇದೆ. ಇಲ್ಲಿ ಎಷ್ಟು ಮೈನಸ್ದೊಳಗೆ ಕ್ಯಾಶ್ ಇದೆ ನೋಡಿ ಅಷ್ಟು ಕ್ಯಾಶ್ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಟೈಪ್ ಮಾಡಿಕೊಂಡು ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲೇ ಸಬ್ಮಿಟ್ ಬಟನ್ ಇದೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಡು ಯು ವಾಂಟ್ ಟು ಸಬ್ಮಿಟ್ ದ ಟ್ರಾನ್ಸಾಕ್ಷನ್ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾದ ಅಪ್ಲಿಕೇಶನ್ ಕಾಣಿಸುತ್ತೆ. ಹಾಯ್ ಫ್ರೆಂಡ್ಸ್, ಬರ್ತ್ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ನಾವು ಪ್ರಿಂಟ್ ತೆಗೆದುಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳಲು SK Tech ಯೂಟ್ಯೂಬ್ ಚಾನಲ್ದಲ್ಲಿ ಒಂದು ಲಾಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆ ಒಂದು ವಿಡಿಯೋದ ಮುಖಾಂತರ ನೀವು ಬರ್ತ್ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಪ್ರಿಂಟ್ ತೆಗೆದುಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ತೀರಿ. ಹಾಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂತಂದರೆ ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.